ಈ ಸಲ ಕಪ್ ನಮ್ದಾಗಿದೆ. ಈಗ ಸೆಲೆಬ್ರೇಷನ್ ಸಂದರ್ಭ ಸಮಯ. ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ವಿಕ್ಟರಿ ಪರೇಡ್ಗೆ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ. ಆರ್ಸಿಬಿ ಗೆದ್ದಾಗಿದೆ. ಆರ್ಸಿಬಿಯ ತವರು ಸಿಲಿಕಾನ್ ಸಿಟಿ ಬೆಂಗಳೂರು. ಸೊ ಬೆಂಗಳೂರಲ್ಲಿ ವಿಕ್ಟರಿ ಪರೇಡ್ ಮಧ್ಯಾಹ್ನ 3:30ಕ್ಕೆ ಬೆಂಗಳೂರು ಟೀಮ್ನಿಂದ ಬೆಂಗಳೂರಲ್ಲಿ ವಿಜಯ ಯಾತ್ರೆ. ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ತೆರೆದ ವಾಹನದಲ್ಲಿ ಆರ್ಸಿಬಿ ಆಟಗಾರರ ಮೆರವಣಿಗೆ. ಈ ಕ್ಷಣಕ್ಕಾಗಿ 18 ವರ್ಷ ಕಾದಿದ್ದೀವಿ ನಾವು. ಆರ್ಸಿಬಿಯನ್ನ ವೆಲ್ಕಮ್ ಮಾಡಿಕೊಳ್ಳಿಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ 3:30ಕ್ಕೆ ಮಧ್ಯಾಹ್ನ ವಿಜಯ ಯಾತ್ರೆ. ಈ ವಿಜಯ ಯಾತ್ರೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ 18 ವರ್ಷ ಕಾದಿದ್ದೀವಿ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಆರ್ಸಿಬಿ ಆಟಗಾರರು ಪರೇಡ್ ಅನ್ನ ಮಾಡ್ತಾರೆ. ಮುಚ್ಚಿಟ್ಟಿದ್ದಂತ ಕಣ್ಣೀರು ಈಗ ಬಂದಿದೆ. ಸಾಗರದಂತ ಹರಿತಾ ಇದೆ. ಕಣ್ಣೀರಲ್ಲ, ಇದು ಆನಂದ ಬಾಷ್ಪ. ಇದರ ಜೊತೆಗೆ ಯಾವ ಗೆಲುವಿಗಾಗಿ 18 ವರ್ಷ ನಾವು ಕಾದಿದ್ವಲ್ಲ, ಆ ಗೆಲುವು ಸಿಕ್ಕಿದೆ. ಸೋಲು, ಹತಾಶೆ, ನಿರಾಶೆಗಳ ಶಿಖರವನ್ನ ಏರಿದ್ದಂತಹ ಅಭಿಮಾನಿಗಳಿಗೆ ಆ ಶಿಖರದ ಮೇಲೆ ಈಗ ಆರ್ಸಿಬಿ ಗೆಲುವಿನ ಉಡುಗೊರೆಯನ್ನ ಕೊಟ್ಟಿದೆ. ಈ ಸಲ ಕಪ್ ನಮ್ದಾಗಿದೆ. ನಾನೀಗಾಗಲೇ ಹೇಳ್ತಾ ಇದ್ದೆ, ಆರ್ಸಿಬಿ ಅಭಿಮಾನಿಗಳನ್ನ ದೂರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆರ್ಸಿಬಿ ಜೊತೆಗೆ ಆರ್ಸಿಬಿಯನ್ಸ್ ಅಂತ ಹೇಳಿದ್ರೆ ಆರ್ಸಿಬಿಯಲ್ಲಿ ಎಲ್ಲವೂ ಬದಲಾಗಿದೆ. ಟೀಮ್ ಮ್ಯಾನೇಜ್ಮೆಂಟ್ ಬದಲಾಯಿತು, ಎಲ್ಲವೂ ಬದಲಾಯಿತು. ಬಟ್ ಬದಲಾಗದೆ ಇದ್ದದ್ದು ವಿರಾಟ್ ಕೊಹ್ಲಿ ಮತ್ತು ಅಭಿಮಾನಿಗಳು, ವಿರಾಟ್ ಕೊಹ್ಲಿ ಅವರ ನಿಯತ್ತು. ಅದೇ ರೀತಿಯಾಗಿ ಆರ್ಸಿಬಿ ಅಭಿಮಾನಿಗಳ ಅಭಿಮಾನ ಯಾವತ್ತೂ ಬದಲಾಗಲೇ ಇಲ್ಲ. ಕಳೆದ 18 ವರ್ಷಗಳಲ್ಲಿ ಮುಂದೆಯೂ ಕೂಡ ಬದಲಾಗೋದಿಲ್ಲ. ಅದನ್ನ ಸಾರಿ ಹೇಳ್ತಾ ಇದ್ದ. ಇದರ ಜೊತೆಗೆ ವಿರಾಟ್ ಬಗ್ಗೆ ಮಾತನಾಡಲೇಬೇಕಾಗಿರುವಂಥದ್ದು. ವಿರಾಟ್ ಕೊಹ್ಲಿ ಎಂತಹ ಪ್ಲೇಯರ್,